ವೆದರ್ ಈ ಥರ ಇರೋದ್ರಿಂದ ಒಂದು ಸ್ವಲ್ಪ ಪಕೋಡ, ಒಂದು ಸ್ವಲ್ಪ ಮಿರ್ಚಿ, ಸ್ವಲ್ಪ ಆಲೂಗಡ್ಡೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೋ ಇವಾಗ ಮೆಲ್ಟ್ ಆಗ್ತಾ ಇದೆ, ಬಟ್ ಆದ್ರೂ ಚಳಿ ಇದೆ. ಫೈರ್ ಪ್ಲೇಸ್ ಹಾಕೊಂಡಿದ್ದೀವಿ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು. ಇದ್ದೀವಿ ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಆನಿಯನ್ ಪಕೋಡ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಬೇಸನ್ನು, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು, ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಪಕೋಡ ಮಾಡೋದು. ಸ್ವಲ್ಪ ಉಪ್ಪು ಬೇಕು, ಉಪ್ಪು ಆಮೇಲೆ ಹಾಕ್ತೀನಿ. ಅದಷ್ಟು ಮಾಡಿಬಿಟ್ಟು ಎಣ್ಣೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಸೋಡಾನು ಬೇಕಾದ್ರೆ ಹಾಕ್ಕೋಬೋದು. ನಾನು ಅದೆರಡೂ ಹಾಕ್ತಾಯಿಲ್ಲ. ಬಿಸಿ ಎಣ್ಣೆ ಸ್ವಲ್ಪ ಮಾಡೋ ಹೊತ್ತಿಗೆ ಆ್ಯಡ್ ಮಾಡ್ಕೋಬೋದು. ಇವಾಗ ಬರೀ ಮಿಕ್ಸ್ ಮಾಡಿ ಇಡ್ತಾ ಇರೋದು ನಾನು ತೋರಿಸ್ತೀನಿ. ಈಗ ಕರಿಬೇವಿನ ಸೊಪ್ಪನ್ನ ಸ್ಮಾಲಾಗಿ ಹೆಚ್ಚಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಉಪ್ಪು, ಈ ಕಡೆ ಹಿಂಗಿದೆ, ಇದು ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹೆಚ್ಚಿಬಿಟ್ಟು ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಇಡ್ತೀನಿ, ನೀರು ಹಾಕಲ್ಲ ಇವಾಗಲೇ. ಮಾಡೋ ಹೊತ್ತಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಬಿಡೋದು. ಆನಿಯನ್ ಹಾಕಿದ್ದೀನಿ. ಈಗ 2 ಆನಿಯನ್ ಹಾಕಿದೆ, ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಈಗ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಯಿಂದ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನೋಡಿಬಿಟ್ಟು ನೀರು ಹಾಕಬೇಕು ಅದಕ್ಕೆ. ಆಮೇಲೆ ಮಾಡೋ ಹೊತ್ತಿಗೆ ಕಲಸಿದ್ರೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಅದರಿಂದ. ಈ ಥರ ಪಕೋಡನ ನಮ್ಮದು ಮಾವ, ನಮ್ಮ ತಾಯಿದ ಅಣ್ಣ, ಯಾವಾಗಲೂ ನಮ್ಮ ಮನೆಗೆ ಬರೋ ಹೊತ್ತಿಗೆ ಬೆಂಗಳೂರಲ್ಲಿ ಅವರು ಆರ್ಯಭವನ್ ಸ್ವೀಟ್ಸಿಂದ ಒಂದು ಸ್ವೀಟ್ ಡಬ್ಬ, ಒಂದು ಅವ್ರ ಪಕೋಡ, ಫೇಮಸ್ ಪಕೋಡ ಇತ್ತು, ಅದು ತೊಗೊಂಬರೋರು ಯಾವಾಗಲೂ ಅಷ್ಟೇ. ನಾವು ಅವ್ರು ತಿಂದಿದ್ದೇ ಜ್ಞಾಪಕ ಜಾಸ್ತಿ. ಎವ್ರಿ ಟೈಮ್ ಬಂದಾಗಲೂ ಹಾಗೆ ಬರ್ತಿರಲಿಲ್ಲ, ತೊಗೊಂಬಂದು ಕೊಡೋರು ನಮಗೆ. ಅವ್ರು ಇವಾಗಿಲ್ಲ, 92 ಈ ವರ್ಷನೇ ಹೋದರು, ಬಟ್ ಅವ್ರ ರಿಮೆಂಬರೆನ್ಸ್ ಅಂತ ಅನ್ಕೋಬೋದು ಅಷ್ಟೇ. ಇದನ್ನು ಎಲ್ಲ ಮಿಕ್ಸ್ ಆಗಿದೆ, ನೀರಾಗ ಬಿಟ್ಕೊಳ್ಬೇಕು, ಅದೇ ಕ್ರಿಸ್ಪಿ ಇರುತ್ತೆ ಅವಾಗ ಆನಿಯನ್ಸ್ ಎಲ್ಲ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂಥರ ಪುಸ್ ಥರ ಆಗೋಗಿರುತ್ತೆ. ಸೊ ಇವಾಗ ಮುಚ್ಚಳ ಹಾಕಿ ಇಡ್ತೀನಿ ಹಾಗೇನೆ, ಅದೇ ನೀರು ಬಿಡಲಿ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಇದು ಮಾಡ್ತಾಯಿದ್ದೀನಿ, ಮೆಣಸಿನ್ಕಾಯ್ದು ಬಜ್ಜಿ. ಅದು ಮಿರ್ಚಿ ಅಂತಾರಲ್ಲ ಅದು. ಅದಕ್ಕೆ ಬೇಸನ್ ಬೇಕು ಸ್ವಲ್ಪ, 1 ಕಪ್ಪು, 1/4 ಕಪ್ಪು ರೈಸ್ ಫ್ಲೋರು, ಅಕ್ಕಿ ಹಿಟ್ಟು, 1/4 ಟೀ ಸ್ಪೂನು ಅಜ್ವೇನು, ಪಿಂಚು ಇಲ್ಲಾಂದರೆ 2 ಸತಿ ಪಿಂಚಾಗೋಷ್ಟು ಇಂಗು, ಉಪ್ಪು, ಅದಷ್ಟು ಮಿಕ್ಸ್ ಮಾಡಿಬಿಟ್ಟು ಈ ಥರ ಲಾಂಗ್ ಕಪ್ಪಿಗೆ ಹಾಕ್ಕೋಬೇಕು. ಆ ಲಾಂಗ್ ಕಪ್ಪಿಗೆ ಹಾಕಿದಾಗ ಏನು ಅಂತ ಹೇಳಿದ್ರೆ ಈ ಥರ ಡಿಪ್ ಮಾಡಿ ಬಿಡೋಕೆ ಈಸಿ. ತೋರಿಸ್ತೀನಿ. ಈ ಥರ ಆಯಿತು. ಇವಾಗ ಮಿಕ್ಸ್ ಮಾಡಬೇಕು. ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ತಿಕ್ಕಾಗಿ ಇರಬೇಕು, ಅದಕ್ಕೆ ಅಂಟ್ಕೊಳ್ಬೇಕಲ್ವ, ಅದರಿಂದ ಈ ಥರ ಬೀಳಬೇಕು. ಎಳೆ ಥರ ಎಳ್ಕೊಂಡು ಬಿದ್ದರೆ ಅವಾಗ ಅದಕ್ಕೆ ಅಂಟ್ಕೊಳ್ಳುತ್ತೆ ಅಂತ. ತೊಳೆದ್ಬಿಟ್ಟು ಇದನ್ನು ಒರೆಸ್ಬೇಕು, ಇಲ್ಲಾಂದರೆ ಅದ್ರಲ್ಲಿ ನೀರಲ್ಲಿ ಇರೋದ್ರಿಂದ ಅದಿನ್ನೂ ಅದಕ್ಕೆ ಅಂಟ್ಕೊಳ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ವೈಪ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ಮಾಡ್ಕೋಬೋದು.
You've just been drawing pictures.